ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭುವಿಲೋಕ. ಇವತ್ತು ನಾವು ಮೈಸೂರಿನಿಂದ ಮಡಿಕೇರಿಗೆ ಹೊರಟಿದ್ದೀವಿ. ಆನ್ ದಿ ವೇ ಮೈಸೂರು ಟು ಮಡಿಕೇರಿ ನಮಗೆ ಯಾವ್ಯಾವ ಪ್ಲೇಸ್ ಎಲ್ಲ ಕವರ್ ಮಾಡೋಕ್ಕಾಗುತ್ತೋ ಅದನ್ನೆಲ್ಲ ಕವರ್ ಮಾಡ್ತಾ ಆಮೇಲೆ ನಾವು ಮಡಿಕೇರಿಗೆ ರೀಚ್ ಆಗ್ತೀವಿ. ಮೈಸೂರಿನಿಂದ ಮಡಿಕೇರಿ ಕೇವಲ 110 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇದೆ. ಆನ್ ದಿ ವೇ ನಾವು ಪ್ಲೇಸಸ್ನೆಲ್ಲ ಕವರ್ ಮಾಡ್ತಾ ಮಡಿಕೇರಿ ರೀಚ್ ಆಗೋಷ್ಟರಲ್ಲಿ 12 o'clock ಆಗಿತ್ತು. ಹಾಗಾಗಿ ನಾವು ಮಡಿಕೇರಿನಲ್ಲಿರುವ ಅಲರಾಂಡ ಹೋಮ್ ಸ್ಟೇನಲ್ಲಿ ಸ್ಟೇ ಮಾಡೋದಕ್ಕೆ ಅಡ್ವಾನ್ಸ್ ಆಗಿ ರೂಮ್ನ ಬುಕ್ ಮಾಡ್ಕೊಂಡಿದ್ವಿ. ಈ ಅಲರಾಂಡ ಹೋಮ್ ಸ್ಟೇನ ಕಂಪ್ಲೀಟ್ ಅಡ್ರೆಸ್ನ ನಾನು ನಿಮಗೆ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ. ಈ ಹೋಮ್ ಸ್ಟೇನ ನಾವು ರೀಚ್ ಆಗೋಷ್ಟರಲ್ಲಿ ನೈಟ್ 12:30 ಆಗಿತ್ತು. ಈಗ ನೀವು ನೋಡ್ತಾ ಇರೋದು ನಾವು ಅಲರಾಂಡ ಹೋಮ್ ಸ್ಟೇನಲ್ಲಿ ಬುಕ್ ಮಾಡ್ಕೊಂಡಿದ್ದಂತಹ ರೂಮ್ನ ಇನ್ಸೈಡ್ ವ್ಯೂ. ವಾವ್, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ತುಂಬಾ ಕಾಮ್ ಆಗಿ, ಸೈಲೆಂಟ್ ಆಗಿ ಹಾಗೂ ಸ್ಪೇಷಿಯಸ್ ಆಗಿ ಈ ರೂಮ್ ತುಂಬಾನೇ ಚೆನ್ನಾಗಿತ್ತು. ಈ ರೂಮ್ನಲ್ಲಿ ನಮ್ಗೇನೆಲ್ಲ ಫೆಸಿಲಿಟೀಸ್ ಇತ್ತು ಅನ್ನೋದನ್ನ ನೋಡೋದಾದ್ರೆ, ಒಂದು ಟಿವಿ ಹಾಗೂ ಲಗೇಜ್ ಇಟ್ಕೊಳ್ಳೋದಕ್ಕೆ ಅಂತ ವಾರ್ಡ್ರೋಬ್ಸ್ ಹಾಗೂ 5 ಸೀಟರ್ ಸೋಫಾ ಸೆಟ್, 2 ಸಿಂಗಲ್ ಬೆಡ್ಗಳು ಹಾಗೂ ಒಂದು ಡಬಲ್ ಬೆಡ್. ತುಂಬಾನೇ ಹೈಜೀನಿಕ್ ಆಗಿದ್ದಂತಹ ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇತ್ತು. ತುಂಬಾ ಟಯರ್ಡ್ ಆಗಿದ್ದ ನಮಗೆ ಈ ರೂಮ್ನ ಎಂಟರ್ ಆಗ್ತಿದ್ದಾಗೇನೆ ಒಳ್ಳೆ ಫ್ರಾಗ್ರೆನ್ಸ್ ನಮ್ಮ ಮೂಡ್ನ ಫ್ರೆಶ್ ಮಾಡ್ತು. ಈ ರೂಮ್ನ ಕಂಪ್ಲೀಟ್ ಓವರ್ ವ್ಯೂ ಹೇಗಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೂ ಕೂಡ ಈ ಹೋಮ್ ಸ್ಟೇ ಇಷ್ಟ ಆಗಿದ್ರೆ ನೆಕ್ಸ್ಟ್ ಟೈಮ್ ಮಡಿಕೇರಿಗೆ ಬಂದಾಗ ಈ ಹೋಮ್ ಸ್ಟೇನಲ್ಲಿ ಸ್ಟೇ ಮಾಡಿ ನಿಮ್ಮ ಮೂಡ್ನ ಚಿಲ್ ಮಾಡ್ಕೊಳ್ಳಿ. ಈ ರೂಮ್ನ ಅಟ್ಯಾಚ್ಡ್ ಬಾತ್ರೂಮ್ ಹೇಗಿತ್ತು ಅನ್ನೋದನ್ನ ನೋಡೋಣ ಬನ್ನಿ. ಈ ಬಾತ್ರೂಮ್ ಅಂತೂ ತುಂಬಾ ಕ್ಲೀನ್ ಆಗಿ ಹಾಗೂ ಹೈಜೀನಿಕ್ ಆಗಿ ತುಂಬಾ ಸ್ಪೇಷಿಯಸ್ ಆಗಿ ಇದೆ. ಇಲ್ಲಿ 24 hours ಹಾಟ್ ವಾಟರ್ ಫೆಸಿಲಿಟಿ ಇದೆ. ಈ ಹೋಮ್ ಸ್ಟೇನ ಔಟ್ಸೈಡ್ ವ್ಯೂನ ನಾನು ನಿಮಗೆ ಮಾರ್ನಿಂಗ್ ತೋರಿಸ್ತೀನಿ. ನೀವು ಯಾವುದೇ ಪ್ಲೇಸ್ಗೆ ಹೋಗಬೇಕಾದ್ರೆ ಅಡ್ವಾನ್ಸ್ ಆಗಿ ಪ್ಲಾನ್ ಮಾಡಿ. ಇದರಿಂದ ನಿಮ್ಮ ಟೈಮ್ ಹಾಗೂ ಬಜೆಟ್ ಕೂಡ ಒಳ್ಳೆ ರೀತಿಲಿ ಸೇವ್ ಆಗುತ್ತೆ. ಹಾಗೆಯೇ ನೀವು ಪ್ಲಾನ್ ಮಾಡೋ ಎಲ್ಲ ಪ್ಲೇಸಸ್ಗಳನ್ನ ಕೂಡ ಕವರ್ ಮಾಡ್ಬೋದು. ಮತ್ತು ಬಜೆಟ್ ಫ್ರೆಂಡ್ಲಿ ಆಗಿರುವಂತಹ ಒಳ್ಳೆ ರೆಸಾರ್ಟ್ಸ್, ರೂಮ್ಸ್ ಹಾಗೂ ಹೋಮ್ ಸ್ಟೇಗಳಲ್ಲಿ ನೀವು ಸ್ಟೇ ಮಾಡಿ ನಿಮ್ಮ ಟ್ರಿಪ್ನ ಎಂಜಾಯ್ ಮಾಡಬಹುದು. ಆಲ್ಮೋಸ್ಟ್ ಯಾವಾಗಲೂ ಕೂಡ ನಿಮ್ಮ ಟ್ರಿಪ್ನ ಸಮ್ಮರ್ನಲ್ಲಿ ಪ್ಲಾನ್ ಮಾಡಬೇಡಿ. ಯಾಕಂದರೆ ನೀವು ಸಮ್ಮರ್ನಲ್ಲಿ ಪ್ಲಾನ್ ಮಾಡೋದ್ರಿಂದ ನಿಮಗೆ ಬಿಸಿಲಿನಲ್ಲಿ ಓಡಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಾಗೆ ಸಮ್ಮರ್ನಲ್ಲಿ ಔಟ್ಸೈಡ್ ಫುಡ್ನ ತಗೊಳ್ಳೋದ್ರಿಂದ ಹೆಲ್ತ್ ಇಶ್ಯೂಸ್ ಕೂಡ ಆಗುತ್ತೆ. ಟ್ರಾವೆಲ್ ಮಾಡೋದಕ್ಕೆ ವಿಂಟರ್ ಸೀಸನ್ ತುಂಬಾ ಬೆಸ್ಟ್ ಆಗಿರುತ್ತೆ. ಈಗ ಟೈಮ್ 1:30 ಆಗಿದೆ. ನನಗಂತೂ ತುಂಬಾ ನಿದ್ದೆ ಬರ್ತಿದೆ. ನಾನು ನಿಮ್ಮನ್ನ ಮಾರ್ನಿಂಗ್ ಮೀಟ್ ಮಾಡ್ತೀನಿ. ಗುಡ್ ನೈಟ್. ಗುಡ್ ಮಾರ್ನಿಂಗ್. ವಾವ್, ಔಟ್ಸೈಡ್ ವ್ಯೂ ಅಂತೂ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಹೇಗಿದೆ ಅಂತ ನಿಮ್ಗೂ ತೋರಿಸ್ತೀನಿ ಬನ್ನಿ. ಈ ಅಲರಂಡ ಹೋಮ್ ಸ್ಟೇ ಸುತ್ತ ಕಾಫಿ ಎಸ್ಟೇಟ್ ಇರೋದ್ರಿಂದ ಸರೌಂಡಿಂಗ್ಸ್ ತುಂಬಾನೇ ಗ್ರೀನಿಶ್ ಆಗಿ ಹಾಗೂ ಕಾಮ್ ಆಗಿ ಇದೆ. ನಾವು ಸ್ಟೇ ಮಾಡಿದ್ದ ರೂಮ್ನ ವಿಂಡೋದಿಂದ ನೋಡಿದಾಗ ಇಲ್ಲೊಂದು ರೂಮ್ ಪಕ್ಕದಲ್ಲೇನೆ ಪುಟ್ಟ ಗಾರ್ಡನ್ ಕಾಣಿಸ್ತು. ಈ ಗಾರ್ಡನ್ನಲ್ಲಿ ಪಿಂಕ್ ರೋಸ್ ಹಾಗೂ ಆಯುರ್ವೇದಿಕ್ ಪ್ಲಾಂಟ್ಸ್ಗಳು ಮತ್ತೆ ಶೋ ಪ್ಲಾಂಟ್ಸ್ಗಳು ಕೂಡ ಇದ್ವು. ಮಾರ್ನಿಂಗ್ ಎದ್ದಾಗ ಈ ರೀತಿಯ ಬ್ಯೂಟಿಫುಲ್ ಆಗಿರೋ ನೇಚರ್ನ ನೋಡೋದಕ್ಕೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಈ ಒಂದು ಗುಡ್ ಅಟ್ಮಾಸ್ಫಿಯರ್ನ ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ. ಇಲ್ಲಿ ಟೋಟಲ್ 5 ಕಾಟೇಜಸ್ ಇದೆ. 3 ಲಾರ್ಜ್ ಕಾಟೇಜಸ್ ಹಾಗೂ 2 ಮೀಡಿಯಂ ಕಾಟೇಜಸ್ ಇದೆ. ಹಾಗೇನೆ ನಿಮಗೆ ಇಲ್ಲಿ ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟರಿ ಆಗಿ ಕೊಡ್ತಾರೆ. ಇಲ್ಲಿ ಆಟ ಆಡೋದಕ್ಕೆ ಟೇಬಲ್ ಟೆನ್ನಿಸ್ ಕೂಡ ಇದೆ.
ಈ ನೇಚರ್ ಮಧ್ಯದಲ್ಲಿ ಸ್ಟೇ ಮಾಡೋದ್ರಿಂದ ಮೈಂಡ್ ಫ್ರೆಶ್ ಆಗುತ್ತೆ, ಹಾಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಕೂಡ ನಿಮಗೆ ಆಗುತ್ತೆ. ನಿಮಗೆಲ್ಲರಿಗೂ ಕೂಡ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಈ ರೆಸಾರ್ಟ್ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಬಂದು ಇಲ್ಲಿ ಸ್ಟೇ ಮಾಡ್ಬೋದು. ಈ ರೆಸಾರ್ಟ್ ಮಡಿಕೇರಿ ಸಿಟಿಯಿಂದ 1.5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಹಾಗಾಗಿ ನೀವು ಮಡಿಕೇರಿನಲ್ಲಿರುವ ಟೂರಿಸ್ಟ್ ಪ್ಲೇಸಸ್ಗಳನ್ನು ಬಹಳ ಈಸಿಯಾಗಿ ವಿಸಿಟ್ ಮಾಡಬಹುದು. ಬನ್ನಿ ಈಗ ನಿಮಗೆ ಈ ರೆಸಾರ್ಟ್ನ ಔಟ್ಸೈಡ್ ವ್ಯೂ ಹೇಗಿದೆ ಅನ್ನೋದನ್ನ ತೋರಿಸ್ತೀನಿ. ಈ ಹೋಮ್ ಸ್ಟೇನಲ್ಲಿ ನೀವು ಸ್ಟೇ ಮಾಡಬೇಕಾದ್ರೆ ನೀವು ಆನ್ಲೈನ್ನಲ್ಲಿ ಬುಕ್ ಮಾಡ್ಕೋಬೇಕು. ಡೀಟೇಲ್ಸ್ ಅನ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ನಿಮಗೇನಾದರೂ ಡೌಟ್ ಇದ್ರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನೆಲ್ ಅನ್ನ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಬ್ರೇಕ್ಫಾಸ್ಟ್ ಮುಗಿಸಿ ನಮ್ಮ ಈ ದಿನದ ಜರ್ನಿಯನ್ನ ಮಾಡ್ತಾ ಇದ್ದೀವಿ. ನಾವಿಲ್ಲಿ ಯಾವ್ಯಾವ ಟೂರಿಸ್ಟ್ ಪ್ಲೇಸಸ್ಗೆ ವಿಸಿಟ್ ಮಾಡಿದ್ವಿ ಹಾಗೆ ಅಲ್ಲಿನ ಸ್ಪೆಷಾಲಿಟಿ ಏನು ಅನ್ನೋದನ್ನ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾವು ಸ್ಟೇ ಮಾಡಿದ ಈ ರೆಸಾರ್ಟ್ ಹೇಗಿತ್ತು ಅನ್ನೋದನ್ನ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. Living life, every day, late at night, not okay, all I want, and I pray, all I need are some better days. Fuck me, I'm looking in the mirror, so foggy, but I've never seen clearer. I don't really think anyone can save me, and honestly I'm not really sure I want saving. I like to be my own worst enemy, there's no risk if you don't try at anything, so I'ma just keep buying everything. See you in the next life, hope to be a better me. I don't think that my head's on straight, gotta flip it and grip it and go and get an x-ray. What's wrong with me? I just feel weight pushing on my chest and it squeezes till I suffocate. Better change my mindset, meditate. It's pretty cool that I'm alive and have better days. I could walk, see, hear, I should celebrate. Think I could change my mind, maybe elevate. Living life, every day, late at night, not okay. All I want, and I pray, all I need are some better days. Yeah, all I need are some better days. Cause all I want, and I pray, I believe in the better days. I'm kinda stuck between a rock and a hard place. Do I work hard or live at my pace? You're only young once, yeah that's all great, but I also want a future where I'm okay. Living life is doing lots of cocaine. Wait no, it's living with no shame. Wait no, it's sleeping in on Sundays. I guess it's different for each of us and that's okay. Well I just wanna be happy, how to get there? Glad that you asked me. I think it's different for everyone. Some of us need work, others need fun. Some of us need purpose to overcome. But try to do what you love when it's said and done. Cause there's so many differences in each of us. Trust your gut, it can show you what you want. Living life, every day, late at night, not okay. All I want, and I pray, all I need are some better days. Yeah, all I need are some better days. Cause all I want, and I pray, I believe in the better days. Living life, every day, late at night, not okay. All I want, and I pray, all I need are some better days. Yeah, all I need are some better days. Thanks for watching. Please subscribe my YouTube channel Bhuviloka.